ನಗರದಲ್ಲಿ ಈ ನೂರಾರು ಶವ ಹೂತಿಟ್ಟಿದ್ದೀನಿ ಎನ್ನಲಾದ ಈ ಕೇಸ್ನ ನಿಗೂಢ ವ್ಯಕ್ತಿ ತೋರಿಸಿರ್ತಕ್ಕಂಥ 13ನೇ ಜಾಗಕ್ಕೆ ಯಾವ ರೀತಿಯಲ್ಲಿ ಭದ್ರತೆ ಕೊಡಲಾಗಿದೆ, ಎಲ್ಲ ಜಾಗಗಳಿಗೂ ಭದ್ರತೆ ಕೊಡಲಾಗಿದೆ. ಅದರಲ್ಲಿ 13ನೇ ಪಾಯಿಂಟ್ ಹತ್ರ ಯಾವ ರೀತಿ ಪೊಲೀಸ್ ಬಂದೋಬಸ್ತಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ನೋಡಿ. ದಿನಕ್ಕೆ 8 ಗಂಟೆ ಡ್ರಿಲ್ ಮಾಡಿದ್ರು. ಮುಸುಕುದಾರಿಯನ್ನ ಶವ ಹೂತಿಟ್ಟಿರುವ ವ್ಯವಸ್ಥೆಯನ್ನು ತಿಳಿಸಲಿಕ್ಕೆ ಒಂದಿಷ್ಟು ಮ್ಯಾಪ್ ಅನ್ನು ಕೊಟ್ಟಿದ್ರು. SIT ಅಧಿಕಾರಿಗಳ ಮ್ಯಾಪ್ ನಲ್ಲಿ ಇಂತಲ್ಲೇ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ ಹೇಳಿದ್ದ. ಅದರಲ್ಲೂ ಮೊದಲು ಕೇಳಿದಾಗ, ಸರ್ ನೀವು ಯಾವತ್ತು ಅಗಿಲಿಕ್ಕೆ ಮುಂದಾಗ್ತಿರೋ ಅವತ್ತು ನಾನು ಆ ಜಾಗನ ತೋರಿಸ್ತೀನಿ ಅಂತ ಹೇಳಿದ್ದ. ಪ್ರಮುಖವಾಗಿ ಇವತ್ತು ಆ ಮ್ಯಾಪ್ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ. ಇರುವಂತಹ ಜಾಗ ಏನಿದೆ, ಈ ಜಾಗ ನಂಬರ್ 13. ಇಲ್ಲೊಂದು ಜನ ಪೊಲೀಸರು ಇರುವಂತದ್ದು, ತನಿಖೆನ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಕಾಯುವಿಕೆ ಒಂದು ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಪೊಲೀಸರು ಇದನ್ನ ಕಾಯುವ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬಲಭಾಗದಲ್ಲಿ ನೋಡ್ತಾ ಇರಬಹುದು, ನಂಬರ್ 13 ಅನ್ನೋ ಸಂಖ್ಯೆಯ ಜಾಗ ಇದು. ಅಂದ್ರೆ ಏನು, ನೇತ್ರಾವತಿ ನದಿಯ ಪಕ್ಕದಲ್ಲಿ 8 ಶವಗಳನ್ನ ಹೂತಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಮುಸುಕುದಾರಿ. ಅವರು ಹೇಳಿದ ನಂತರ ಅಲ್ಲಿ ಮುಗಿದ ನಂತರ ಬಂದಿದ್ದೆ ಈ ಜಾಗಕ್ಕೆ. ಅಂದ್ರೆ 13 ನಂಬರ್ ಜಾಗಕ್ಕೆ ಬಂದಿದ್ರು. ನಿನ್ನೆ ಕೂಡ ನಾನು ತೋರಿಸಿದ್ದೆ. ಜನರ ತಲೆಯಿರೋದು ಒಂದು ವಿಷಯ, ಅಷ್ಟು ದಟ್ಟಾರಣ್ಯದಲ್ಲಿ ಹೋಗಿ ಕೆಲಸವನ್ನ ಮಾಡೋ ಬದಲು ಯಾಕೆ ಈ 13 ನಂಬರ್ ರಸ್ತೆ ಪಕ್ಕದಲ್ಲೇ ಇದೆ, ಇಲ್ಲಿ ಆಗಿಬಾರ್ದು ಅಂತಂದು. ಅಂದ್ರೆ ಪೊಲೀಸರಿಗೆ ಆಗಿರ್ಬೋದು, SITಗೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅದನ್ನ ಮೇಂಟೈನ್ ಮಾಡಲೇಬೇಕು. ಕಾರಣ ಏನು ಅಂತಂದ್ರೆ, ಅವ ಅಂದ್ರೆ ಏನು ಮುಸುಕುದಾರಿಯ ವ್ಯಕ್ತಿ ಇದ್ದಾನೆ, ಅವರು ತೋರಿಸಿದಂತಹ ವ್ಯಕ್ತಿತ್ವ ಅಂದ್ರೆ 1, 2, 3, 4 ಅಂತ ಯೆಲ್ಲೋ ಕಲರ್ ಬೋರ್ಡ್ ಗಳನ್ನ ಇಡುವಂತ ವ್ಯವಸ್ಥೆ ಆಗಿತ್ತು. ಅದು ಅವರು ಹೇಳಿರೋ ಪ್ರಕಾರ 100 ಅಂತ ಹೇಳಿದ್ರು, ಒಮ್ಮೆ 20ಕ್ಕೂ ಅಧಿಕ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಇರುವಂತಹ 13 ನಂಬರ್ ಏನಿದೆ, ಈ ಒಂದು ವಿದ್ಯುತ್ ಕಂಬದ ಕೆಳಗಿರುವಂತದ್ದು. ಇಲ್ಲಿಗ ಪೊಲೀಸರು ಕೂಡ ಸರ್ಪಗಾವಲು ಹಾಕಿ ನಿಂತ್ಕೊಂಡಿರುವಂತದ್ದು, ಒಂದಿಷ್ಟು ಬಂದೂಕುದಾರಿ ಪೊಲೀಸರು ಕೂಡ ಇರುವಂತದ್ದು. ಇಲ್ಲಿ ಓಪನ್ ಮಾಡ್ಲಿಕ್ಕೆ ಯಾಕೆ ಆಗಲ್ಲ ಅಂತಂದ್ರೆ, ಪ್ರಮುಖವಾಗಿ ಜಡ್ಜ್ಗಳ ಮುಂದೆ ಅಥವಾ IGP DGPಗಳ ಮುಂದೆ ಒಂದಿಷ್ಟು ವಿಚಾರಣೆಗಳಾಗಿರ್ತವೆ, ಒಂದಿಷ್ಟು ಮಾತುಕತೆಗಳಾಗಿರ್ತವೆ. 1, 2, 3 ಪ್ರಕಾರವೇ ಹೋಗ್ಬೇಕು. ಹೀಗಾಗಿ ಅದನ್ನೇ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಗ್ಗಿದ್ದ ಸಂಜೆವರೆಗೂ, ಅಂದ್ರೆ ಆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ತನಿಖೆ ಸಂಜೆ 6 ಗಂಟೆಗೆ ಮುಕ್ತ ಆಗಿರುವಂತದ್ದು. ಆದ್ರೆ ಒಂದು ಜಾಗದಲ್ಲಿ ಆಗಿದ್ರು, ಅಲ್ಲಿ ಯಾವುದೇ ರೀತಿಯ ಕುರು ಸಿಕ್ಕಿಲ್ಲ. ಸರ್ ಇಲ್ಲಿ ಹುಗಿದಿದ್ದೇನೆ, ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ಮುಸುಕುದಾರಿ ಹೇಳಿದ್ದ. ಈಗ ಎರಡನೆಯ ಒಂದು ವ್ಯವಸ್ಥೆಯಲ್ಲೂ ಕೂಡ ಮುಂದಾಗಿದ್ರು. ಮಳೆಯ ಒಂದು ಕಾಟ, ಅಂದ್ರೆ ಮಳೆ 10 ನಿಮಿಷಕ್ಕೊಂದು ಸರ್ತಿ ಮಳೆ ಬರುತ್ತೆ, ಜೊತೆಗೆ ಜಿಗಣಿಗಳಿದಾವಂತೆ. ಆ ಒಂದು ಇದರಲ್ಲಿ ಪೊಲೀಸರಿಗೆ ಕಚ್ಚುವ ಕೆಲಸ ಆಗಿದೆ, ಕೆಲಸ ಮಾಡುವಂತವ್ರಿಗೆ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ದಟ್ಟಾರಣ್ಯಲ್ಲಿ ಯಾರು ಕೂಡ ಜನ ಓಡಾಡಲ್ಲ ಅಂತ ಜಾಗದಲ್ಲಿ. ಪ್ರಮುಖವಾಗಿ ಹಾಗೇನಾದ್ರೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅಥವಾ ಆ ರೀತಿ ಅವಕಾಶ ಇದ್ರೆ ನಾಳೆ ಕಾಡನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿ ಮಳೆ ಬಂದ್ರು ಕೂಡ ಇಲ್ಲೊಂದು ಪೆಂಡಲ್ ಅನ್ನು ಹಾಕಬಹುದು. ಅಥವಾ ಮಳೆ ಬಂದ್ರೆ ನೀರು ತೋರಿಸಿದ ಹಾಗೆ, ನೀರು ಬರದ ಹಾಗೆ, ಅಂದ್ರೆ ಒಂದು ರೀತಿಯಲ್ಲಿ ಎಡಗಡೆ ನೇತ್ರಾವತಿ ನದಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀರು ಬರಲ್ಲ ಅನ್ನೋಂಥದ್ದು ಒಂದಿಷ್ಟು ಸ್ಥಳೀಯರ ಮಾತುಗಳಾಗಿರ್ಬೋದು. ನಾಳೆ ಏನಾದ್ರೂ ಇಲ್ಲಿ ಅಗಿಯುವ ಕೆಲಸ ಮಾಡ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸ್ಥಳದಲ್ಲಿ ಈ ನೂರಾರು ಶವ ಹೂತಿಟ್ಟಿದ್ದೀನಿ ಎನ್ನಲಾದ ಈ ಕೇಸ್ನ ನಿಗೂಢ ವ್ಯಕ್ತಿ ತೋರಿಸಿರ್ತಕ್ಕಂಥ 13ನೇ ಜಾಗಕ್ಕೆ ಯಾವ ರೀತಿಯಲ್ಲಿ ಭದ್ರತೆ ಕೊಡಲಾಗಿದೆ, ಎಲ್ಲ ಜಾಗಗಳಿಗೂ ಭದ್ರತೆ ಕೊಡಲಾಗಿದೆ. ಅದರಲ್ಲಿ 13ನೇ ಪಾಯಿಂಟ್ ಹತ್ರ ಯಾವ ರೀತಿ ಪೊಲೀಸ್ ಬಂದೋಬಸ್ತಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ನೋಡಿ. ದಿನಕ್ಕೆ 8 ಗಂಟೆ ಡ್ರಿಲ್ ಮಾಡಿದ್ರು. ಮುಸುಕುದಾರಿಯನ್ನ ಶವ ಹೂತಿಟ್ಟಿರುವ ವ್ಯವಸ್ಥೆಯನ್ನು ತಿಳಿಸಲಿಕ್ಕೆ ಒಂದಿಷ್ಟು ಮ್ಯಾಪ್ ಅನ್ನು ಕೊಟ್ಟಿದ್ರು. SIT ಅಧಿಕಾರಿಗಳ ಮ್ಯಾಪ್ ನಲ್ಲಿ ಇಂತಲ್ಲೇ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ ಹೇಳಿದ್ದ. ಅದರಲ್ಲೂ ಮೊದಲು ಕೇಳಿದಾಗ, ಸರ್ ನೀವು ಯಾವತ್ತು ಅಗಿಲಿಕ್ಕೆ ಮುಂದಾಗ್ತಿರೋ ಅವತ್ತು ನಾನು ಆ ಜಾಗನ ತೋರಿಸ್ತೀನಿ ಅಂತ ಹೇಳಿದ್ದ. ಪ್ರಮುಖವಾಗಿ ಇವತ್ತು ಆ ಮ್ಯಾಪ್ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ. ಇರುವಂತಹ ಜಾಗ ಏನಿದೆ, ಈ ಜಾಗ ನಂಬರ್ 13. ಇಲ್ಲೊಂದು ಜನ ಪೊಲೀಸರು ಇರುವಂತದ್ದು, ತನಿಖೆನ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಕಾಯುವಿಕೆ ಒಂದು ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಪೊಲೀಸರು ಇದನ್ನ ಕಾಯುವ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬಲಭಾಗದಲ್ಲಿ ನೋಡ್ತಾ ಇರಬಹುದು, ನಂಬರ್ 13 ಅನ್ನೋ ಸಂಖ್ಯೆಯ ಜಾಗ ಇದು. ಅಂದ್ರೆ ಏನು, ನೇತ್ರಾವತಿ ನದಿಯ ಪಕ್ಕದಲ್ಲಿ 8 ಶವಗಳನ್ನ ಹೂತಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಮುಸುಕುದಾರಿ. ಅವರು ಹೇಳಿದ ನಂತರ ಅಲ್ಲಿ ಮುಗಿದ ನಂತರ ಬಂದಿದ್ದೆ ಈ ಜಾಗಕ್ಕೆ. ಅಂದ್ರೆ 13 ನಂಬರ್ ಜಾಗಕ್ಕೆ ಬಂದಿದ್ರು. ನಿನ್ನೆ ಕೂಡ ನಾನು ತೋರಿಸಿದ್ದೆ. ಜನರ ತಲೆಯಿರೋದು ಒಂದು ವಿಷಯ, ಅಷ್ಟು ದಟ್ಟಾರಣ್ಯದಲ್ಲಿ ಹೋಗಿ ಕೆಲಸವನ್ನ ಮಾಡೋ ಬದಲು ಯಾಕೆ ಈ 13 ನಂಬರ್ ರಸ್ತೆ ಪಕ್ಕದಲ್ಲೇ ಇದೆ, ಇಲ್ಲಿ ಆಗಿಬಾರ್ದು ಅಂತಂದು. ಅಂದ್ರೆ ಪೊಲೀಸರಿಗೆ ಆಗಿರ್ಬೋದು, SITಗೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅದನ್ನ ಮೇಂಟೈನ್ ಮಾಡಲೇಬೇಕು. ಕಾರಣ ಏನು ಅಂತಂದ್ರೆ, ಅವ ಅಂದ್ರೆ ಏನು ಮುಸುಕುದಾರಿಯ ವ್ಯಕ್ತಿ ಇದ್ದಾನೆ, ಅವರು ತೋರಿಸಿದಂತಹ ವ್ಯಕ್ತಿತ್ವ ಅಂದ್ರೆ 1, 2, 3, 4 ಅಂತ ಯೆಲ್ಲೋ ಕಲರ್ ಬೋರ್ಡ್ ಗಳನ್ನ ಇಡುವಂತ ವ್ಯವಸ್ಥೆ ಆಗಿತ್ತು. ಅದು ಅವರು ಹೇಳಿರೋ ಪ್ರಕಾರ 100 ಅಂತ ಹೇಳಿದ್ರು, ಒಮ್ಮೆ 20ಕ್ಕೂ ಅಧಿಕ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಇರುವಂತಹ 13 ನಂಬರ್ ಏನಿದೆ,
ಈ ಒಂದು ವಿದ್ಯುತ್ ಕಂಬದ ಕೆಳಗಿರುವಂತದ್ದು. ಇಲ್ಲಿಗ ಪೊಲೀಸರು ಕೂಡ ಸರ್ಪಗಾವಲು ಹಾಕಿ ನಿಂತ್ಕೊಂಡಿರುವಂತದ್ದು, ಒಂದಿಷ್ಟು ಬಂದೂಕುದಾರಿ ಪೊಲೀಸರು ಕೂಡ ಇರುವಂತದ್ದು. ಇಲ್ಲಿ ಓಪನ್ ಮಾಡ್ಲಿಕ್ಕೆ ಯಾಕೆ ಆಗಲ್ಲ ಅಂತಂದ್ರೆ ಪ್ರಮುಖವಾಗಿ ಜಡ್ಜ್ಗಳ ಮುಂದೆ ಅಥವಾ IGP DGPಗಳ ಮುಂದೆ ಒಂದಿಷ್ಟು ವಿಚಾರಣೆಗಳಾಗಿರ್ತವೆ, ಒಂದಿಷ್ಟು ಮಾತುಕತೆಗಳಾಗಿರ್ತವೆ. 1, 2, 3 ಪ್ರಕಾರವೇ ಹೋಗಬೇಕು. ಹೀಗಾಗಿ ಅದನ್ನೇ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಗಿದ್ದ ಸಂಜೆವರೆಗೂ, ಅಂದ್ರೆ ಆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ತನಿಖೆ ಸಂಜೆ 6 ಗಂಟೆಗೆ ಮುಕ್ತಾಯ ಆಗಿರುವಂತದ್ದು. ಆದ್ರೆ ಒಂದು ಜಾಗದಲ್ಲಿ ಆಗಿದ್ರು ಅಲ್ಲಿ ಯಾವುದೇ ರೀತಿಯ ಕ್ರೂ ಸಿಕ್ಕಿಲ್ಲ. ಸರ್, ಇಲ್ಲಿ ಹುಗಿದಿದ್ದೇನೆ, ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ಮುಸುಕುದಾರಿ ಹೇಳಿದ್ದ. ಈಗ ಎರಡನೆಯ ಒಂದು ವ್ಯವಸ್ಥೆಯಲ್ಲೂ ಕೂಡ ಮುಂದಾಗಿದ್ರು. ಮಳೆಯ ಒಂದು ಕಾಟ, ಅಂದ್ರೆ ಮಳೆ 10 ನಿಮಿಷಕ್ಕೊಂದ್ಸರ್ತಿ ಮಳೆ ಬರುತ್ತೆ, ಜೊತೆಗೆ ಜಿಗಣಿಗಳಿದಾವಂತೆ. ಆ ಒಂದು ಇದರಲ್ಲಿ ಪೊಲೀಸರಿಗೆ ಕಚ್ಚುವ ಕೆಲಸ ಆಗಿದೆ, ಕೆಲಸ ಮಾಡುವಂತವರಿಗೆ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ದಟ್ಟಾರಣ್ಯಲ್ಲಿ ಯಾರು ಕೂಡ ಜನ ಓಡಾಡಲ್ಲ ಅಂತ ಜಾಗದಲ್ಲಿ ಪ್ರಮುಖವಾಗಿ ಹಾಗೇನಾದ್ರೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅಥವಾ ಆ ರೀತಿ ಅವಕಾಶ ಇದ್ರೆ ನಾಳೆ ಕಾಡನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿ ಮಳೆ ಬಂದ್ರು ಕೂಡ ಇಲ್ಲೊಂದು ಪೆಂಡಲ್ ಅನ್ನು ಹಾಕಬಹುದು. ಅಥವಾ ಮಳೆ ಬಂದ್ರೆ ನೀರು ತೋರಿಸಿದ ಹಾಗೆ, ನೀರು ಬರದ ಹಾಗೆ, ಅಂದ್ರೆ ಒಂದು ರೀತಿಯಲ್ಲಿ ಎಡಗಡೆ ನೇತ್ರಾವತಿ ನದಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀರು ಬರಲ್ಲ ಅನ್ನೋಂಥದ್ದು ಒಂದಿಷ್ಟು ಸ್ಥಳೀಯರ ಮಾತುಗಳಾಗಿರ್ಬೋದು. ನಾಳೆ ಏನಾದ್ರೂ ಇಲ್ಲಿ ಅಗಿಯುವ ಕೆಲಸ ಮಾಡ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸ್ಥಳದಲ್ಲಿ ಈ ನೂರಾರು ಶವ ಹೂತೆತ್ತಿದ್ದೀನಿ ಎನ್ನಲಾದ ಈ ಕೇಸ್ನ ನಿಗೂಢ ವ್ಯಕ್ತಿ ತೋರಿಸಿರ್ತಕ್ಕಂಥ 13ನೇ ಜಾಗಕ್ಕೆ ಯಾವ ರೀತಿಯಲ್ಲಿ ಭದ್ರತೆ ಕೊಡಲಾಗಿದೆ, ಎಲ್ಲ ಜಾಗಗಳಿಗೂ ಭದ್ರತೆ ಕೊಡಲಾಗಿದೆ. ಅದರಲ್ಲಿ 13ನೇ ಪಾಯಿಂಟ್ ಹತ್ರ ಯಾವ ರೀತಿ ಪೊಲೀಸ್ ಬಂದೋಬಸ್ತ್ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ನೋಡಿ. ದಿನಕ್ಕೆ 8 ಗಂಟೆ ಡ್ರಿಲ್ ಮಾಡಿದ್ರು. ಮುಸುಕುದಾರಿಯನ್ನ ಶವ ಹೂತಿಟ್ಟಿರುವ ವ್ಯವಸ್ಥೆಯನ್ನು ತಿಳಿಸಲಿಕ್ಕೆ ಒಂದಿಷ್ಟು ಮ್ಯಾಪ್ ಅನ್ನು ಕೊಟ್ಟಿದ್ರು. SIT ಅಧಿಕಾರಿಗಳ ಮ್ಯಾಪ್ ನಲ್ಲಿ ಇಂತಲ್ಲೇ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಪ್ರಮುಖವಾಗಿ ಹೇಳಿದ್ದ. ಅದರಲ್ಲೂ ಮೊದಲು ಕೇಳಿದಾಗ, ಸರ್ ನೀವು ಯಾವತ್ತು ಅಗಿಲಿಕ್ಕೆ ಮುಂದಾಗ್ತಿರೋ ಅವತ್ತು ನಾನು ಆ ಜಾಗನ ತೋರಿಸ್ತೀನಿ ಅಂತ ಹೇಳಿದ್ದ. ಪ್ರಮುಖವಾಗಿ ಇವತ್ತು ಆ ಮ್ಯಾಪ್ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ. ಇರುವಂತ ಜಾಗ ಏನಿದೆ, ಈ ಜಾಗ ನಂಬರ್ 13. ಇದೊಂದು ಜನ ಪೊಲೀಸರು ಇರುವಂತದ್ದು, ತನಿಖೆನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಕಾಯುವಿಕೆ ಒಂದು ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಪೊಲೀಸರು ಇದನ್ನ ಕಾಯುವ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬಲಭಾಗದಲ್ಲಿ ನೋಡ್ತಾ ಇರಬಹುದು ನಂಬರ್ 13 ಅನ್ನೋ ಸಂಖ್ಯೆಯ ಜಾಗ ಇದು. ಅಂದ್ರೆ ಏನು, ನೇತ್ರಾವತಿ ನದಿಯ ಪಕ್ಕದಲ್ಲಿ 8 ಶವಗಳನ್ನ ಹೂತಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಮುಸುಕುದಾರಿ. ಅವರು ಹೇಳಿದ ನಂತರ ಅಲ್ಲಿ ಮುಗಿದ ನಂತರ ಬಂದಿದ್ದೆ ಈ ಜಾಗಕ್ಕೆ, ಅಂದ್ರೆ 13 ನಂಬರ್ ಜಾಗಕ್ಕೆ ಬಂದಿದ್ರು. ನಿನ್ನೆ ಕೂಡ ನಾನು ತೋರಿಸಿದ್ದೆ. ಜನರ ತಲೆಯಿರೋದು ಒಂದು ವಿಷಯ, ಅಷ್ಟು ದಟ್ಟಾರಣ್ಯದಲ್ಲಿ ಹೋಗಿ ಕೆಲಸವನ್ನ ಮಾಡೋ ಬದಲು ಯಾಕೆ ಈ 13 ನಂಬರ್ ರಸ್ತೆ ಪಕ್ಕದಲ್ಲೇ ಇದೆ, ಇಲ್ಲಿ ಆಗಿಬಾರ್ದು ಅಂತಂದು. ಅಂದ್ರೆ ಪೊಲೀಸರಿಗೆ ಆಗಿರ್ಬೋದು, SITಗೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅದನ್ನ ಮೇಂಟೈನ್ ಮಾಡಲೇಬೇಕು. ಕಾರಣ ಏನು ಅಂತಂದ್ರೆ ಅಂದ್ರೆ ಏನು ಮುಸುಕುದಾರಿಯ ವ್ಯಕ್ತಿ ಇದ್ದಾನೆ, ಅವರು ತೋರಿಸಿದಂತಹ ವ್ಯಕ್ತಿತ್ವ ಅಂದ್ರೆ 1, 2, 3, 4 ಅಂತ ಯೆಲ್ಲೋ ಕಲರ್ ಬೋರ್ಡ್ ಗಳನ್ನ ಇಡುವಂತ ವ್ಯವಸ್ಥೆ ಆಗಿತ್ತು. ಅದು ಅವರು ಹೇಳಿರೋ ಪ್ರಕಾರ 100 ಅಂತ ಹೇಳಿದ್ರು, ಒಮ್ಮೆ 20ಕ್ಕೂ ಅಧಿಕ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಇರುವಂತಹ 13 ನಂಬರ್ ಏನಿದೆ, ಈ ಒಂದು ವಿದ್ಯುತ್ ಕಂಬದ ಕೆಳಗಿರುವಂತದ್ದು. ಇಲ್ಲಿಗ ಪೊಲೀಸರು ಕೂಡ ಸರ್ಪಗಾವಲು ಹಾಕಿ ನಿಂತ್ಕೊಂಡಿರುವಂತದ್ದು, ಒಂದಿಷ್ಟು ಬಂದೂಕುದಾರಿ ಪೊಲೀಸರು ಕೂಡ ಇರುವಂತದ್ದು. ಇಲ್ಲಿ ಓಪನ್ ಮಾಡ್ಲಿಕ್ಕೆ ಯಾಕೆ ಆಗಲ್ಲ ಅಂತಂದ್ರೆ ಪ್ರಮುಖವಾಗಿ ಜಡ್ಜ್ಗಳ ಮುಂದೆ ಅಥವಾ IGP DGPಗಳ ಮುಂದೆ ಒಂದಿಷ್ಟು ವಿಚಾರಣೆಗಳಾಗಿರ್ತವೆ, ಒಂದಿಷ್ಟು ಮಾತುಕತೆಗಳಾಗಿರ್ತವೆ. 1, 2, 3 ಪ್ರಕಾರವೇ ಹೋಗಬೇಕು. ಹೀಗಾಗಿ ಅದನ್ನೇ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಗಿದ್ದ ಸಂಜೆವರೆಗೂ, ಅಂದ್ರೆ ಆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ತನಿಖೆ ಸಂಜೆ 6 ಗಂಟೆಗೆ ಮುಕ್ತಾಯ ಆಗಿರುವಂತದ್ದು. ಆದ್ರೆ ಒಂದು ಜಾಗದಲ್ಲಿ ಆಗಿದ್ರು ಅಲ್ಲಿ ಯಾವುದೇ ರೀತಿಯ ಕ್ರೂ ಸಿಕ್ಕಿಲ್ಲ. ಸರ್, ಇಲ್ಲಿ ಹುಗಿದಿದ್ದೇನೆ, ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನ ಮುಸುಕುದಾರಿ ಹೇಳಿದ್ದ. ಈಗ ಎರಡನೆಯ ಒಂದು ವ್ಯವಸ್ಥೆಯಲ್ಲೂ ಕೂಡ ಮುಂದಾಗಿದ್ರು. ಮಳೆಯ ಒಂದು ಕಾಟ, ಅಂದ್ರೆ ಮಳೆ 10 ನಿಮಿಷಕ್ಕೊಂದ್ಸರ್ತಿ ಮಳೆ ಬರುತ್ತೆ, ಜೊತೆಗೆ ಜಿಗಣಿಗಳಿದಾವಂತೆ. ಆ ಒಂದು ಇದರಲ್ಲಿ ಪೊಲೀಸರಿಗೆ ಕಚ್ಚುವ ಕೆಲಸ ಆಗಿದೆ, ಕೆಲಸ ಮಾಡುವಂತವರಿಗೆ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ದಟ್ಟಾರಣ್ಯಲ್ಲಿ ಯಾರು ಕೂಡ ಜನ ಓಡಾಡಲ್ಲ ಅಂತ ಜಾಗದಲ್ಲಿ ಪ್ರಮುಖವಾಗಿ ಹಾಗೇನಾದ್ರೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅಥವಾ ಆ ರೀತಿ ಅವಕಾಶ ಇದ್ರೆ ನಾಳೆ ಕಾಡನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿ ಮಳೆ ಬಂದ್ರು ಕೂಡ ಇಲ್ಲೊಂದು ಪೆಂಡಲ್ ಅನ್ನು ಹಾಕಬಹುದು. ಅಥವಾ ಮಳೆ ಬಂದ್ರೆ ನೀರು ತೋರಿಸಿದ ಹಾಗೆ, ನೀರು ಬರದ ಹಾಗೆ, ಅಂದ್ರೆ ಒಂದು ರೀತಿಯಲ್ಲಿ ಎಡಗಡೆ ನೇತ್ರಾವತಿ ನದಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀರು ಬರಲ್ಲ ಅನ್ನೋಂಥದ್ದು ಒಂದಿಷ್ಟು ಸ್ಥಳೀಯರ ಮಾತುಗಳಾಗಿರ್ಬೋದು. ನಾಳೆ ಏನಾದ್ರೂ ಇಲ್ಲಿ ಅಗಿಯುವ ಕೆಲಸ ಮಾಡ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.